ನಮ್ಮ ಜೊತೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ರೈತರಿಗೆ ಆಗಿರುವಂತಹ ಅವಮಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಯಾರೋ ಒಬ್ಬ ಫಕೀರಪ್ಪನಿಗೆ ಆದಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಲ್ಲ. ಇದು ದೇಶದ ರೈತರಿಗೆ ಆದಂಥ ಅಪಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಒಬ್ಬ ರೈತ ಮಾಲ್ ಒಳಗಡೆ ಬರಲಿಕ್ಕೆ ಪಂಚೆ ಉಟ್ಕೊಂಡ್ಬಂದರೆ ಇದು ಅಪಮಾನ ಅನ್ನೋದಾದರೆ, ಬರೀ ಚಡ್ಡಿ ಹರಿದಿರೋ ಹೆಣ್ಮಕ್ಳು, ಪ್ಯಾಂಟ್ ಹರಿದಿರೋ ಗಂಡು ಮಕ್ಕಳು ಬರಲಿಕ್ಕೆ ಮಾತ್ರ ಇದು ಮಾಲ. ಇದೇನು ಮಲ್ಟಿನ್ಯಾಷನಲ್ ಕಂಪನಿನ? ಇದು ಇಲ್ಲಿ ಇರ್ತಕ್ಕಂಥ ಹೊಸಳ್ಳಿ ಇರ್ಬೋದು, ಕುರುಬರಳ್ಳಿ ಇರ್ಬೋದು, ಮಾರೇನಹಳ್ಳಿ ಇರ್ಬೋದು, ಅಗ್ರಹಾರ ದಾಸರಳ್ಳಿ ಇರ್ಬೋದು, ಇವೆಲ್ಲವೂ ಕೂಡ ಏನು ಅಮೇರಿಕಾ ದೇಶನ ಅಥವಾ ಜಪಾನ್ ಜರ್ಮನಿಯ ಯಾವ ದೇಶ ಇದು? ಎಲ್ಲಿ ವಾಸ ಮಾಡ್ತಾ ಇದ್ದೀವಿ? ಈ ದೇಶಕ್ಕೆ ಬೇಕಾದಂಥ ಕಾನೂನಿನ ಕೆಳಗಡೆ ನಾವು ಬದುಕ್ತಾ ಇದ್ದೀವಿ. ಈ ದೇಶಕ್ಕೆ ಬೇಕಾದಂಥ ಕಾನ್ಸ್ಟಿಟ್ಯೂಷನ್ ಇದೆ. ನೀನು ಬರಬೇಡ ಅಂತ ಹೇಳಲಿಕ್ಕೆ ನಿಮ್ಗೆ ಎಷ್ಟಿರಬೇಕು ಅಹಂಕಾರ, ನಿಮ್ಗೆ ಎಷ್ಟಿರಬೇಕು ದುರಹಂಕಾರ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಇಲ್ಲಿ ಕುಂತಿದ್ದೀವಿ. ಈಗ ಪದೇ ಪದೇ ರೈತರಿಗೆ ಈ ತರಹದ ಅವಮಾನ ಆಗ್ತಾನೆ ಇದೆ. ಒಂದು ಸಲ ಮೆಟ್ರೋದಲ್ಲಾಯಿತು, ಅದಾದಮೇಲೆ ಹೀಗೆ ಪದೇ ಪದೇ ಬೆನ್ನಿಗೆ ಆಗ್ತಾನೆ ಇದೆ. ಇದಕ್ಕೊಂದು ಕೊನೆ ಇಲ್ವಾ ಸರ್? ನೋಡಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ, ಇಲ್ಲಿ ಇರ್ತಕ್ಕಂಥ BBMP ಇವರೇನು ಕತ್ತೆ ಕಾಯ್ತಾ ಇದ್ದಾರ ಅಂಥೇಳಿ ನನ್ನ ಪ್ರಶ್ನೆ. ಏನು ಮಾಡ್ತಾ ಇದ್ದೀರಿ? ಇದಕ್ಕೆ ತಕ್ಷಣವೇ ಒಂದು ಕಾನೂನಾತ್ಮಕವಾದಂಥ ಕ್ರಮ ನೀವು ಕೈಗೊಳ್ಳಲ್ಲ ಅಂದರೆ ಏನು ಅರ್ಥ? ಇದು ಮುಂದುವರಿತಾ ಇರಬೇಕಾ? ಇದನ್ನು ಮುಂದುವರಿಬಾರ್ದು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಬರಬೇಕು. ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿದವ್ರಿಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕ್ರಮ ಕೈಗೊಳ್ಬೇಕು. ನಾನು ಈ ಕಂಪ್ಲೇಂಟ್ ಕೊಡ್ತೀನಿ ಇವ್ರ ಮೇಲೆ. ಇವರು ಕ್ರಮ ಕೈಗೊಳ್ಬೇಕು. ಪೊಲೀಸ್ನವರು ಯಾವ ಥರ ಕ್ರಮ ಕೈಗೊಳ್ತಾರೆ ಅಂತೇಳಿ ನಾವು ನೋಡ್ತೇವೆ. ಯಾವ ರೀತಿಯ ಕ್ರಮಕ್ಕೆ ನೀವು ಆಗ್ರಹಿಸ್ತಿದ್ದೀರಾ ಸರ್? ಈ ಮಾಲನ್ನು ಬಂದ್ ಮಾಡಬೇಕು. ಇವನು ಕರ್ನಾಟಕ ಸರ್ಕಾರದ ಪರವಾನಗಿ ತಗೋಬೇಕಾದ್ರೆ ಏನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ನೋ ಅದನ್ನು ಪಾಲನೆ ಮಾಡೋದಕ್ಕೆ ಮುಂದಾಗಬೇಕು. ಅದ್ರ ಕೆಳಗಡೆ ಬಂದಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಆಗ್ತದೆ. ಇಲ್ಲದೆ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಥರದ್ದು ಅಪಮಾನ ಆಗ್ತವೆ. ಕ್ರಮ ಕೈಗೊಳ್ಳದೇ ಇದ್ರೆ ಯಾವ ರೀತಿಯಾಗಿ ಪ್ರತಿಭಟನೆ ನಿಮ್ಮದು ಮುಂದಿನ ದಿನಗಳಲ್ಲಿ ಇರುತ್ತೆ? ನೋಡಿ, ಇವರೇನು ಭಾಳ ದೊಡ್ಡ ಇವರಲ್ಲ. ಜನರಿಗೆ ಸಿಟ್ಟು ಬಂದರೆ 24 ಗಂಟೆ ಒಳಗಡೆ ಎಲ್ಲದೂ ಆಗೋಗ್ಬಿಡ್ತದೆ. ಆ ಕಾರಣಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಇದನ್ನು ಮುಂದುವರಿಸಬಾರ್ದು. ತಕ್ಷಣವೇ ಸರ್ಕಾರ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಇದಿಷ್ಟು ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂತಹ ಮಾತು. ಅಂದರೆ ಸಂಬಂಧಪಟ್ಟಂತಹ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದೇ ಇದ್ದಂತಹ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವಂತಹ ವಾರ್ನಿಂಗ್ ಅನ್ನ ನ್ಯೂಸ್ ಫಸ್ಟ್ ಮೂಲಕ ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.